ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ. ಭಾಳ ದಿವಸ ಆಗಿತ್ತು ಯಾವುದು ವಿಡಿಯೋ ಹಾಕಿದ್ದಿಲ್ಲ. ಸ್ವಲ್ಪ ಶೆಡ್ಯೂಲ್ ನಮ್ಮದು ಸ್ವಲ್ಪ ಟೈಟ್ ಇತ್ತು. ಸೀಸನ್ ಸ್ಟಾರ್ಟ್ ಆಗಿತ್ತು ನಮ್ದು ಪೇಪರ್ ಪ್ಲೇಟ್ ಮತ್ತು ಪೇಪರ್ ಕಪ್ಪಿಂದು ಅದ್ರ ಸಂಬಂಧ. ಸೊ ಅದಕ್ಕೆ ಏನು ವರಿ ಇಲ್ಲ. ಇನ್ನು ಮೇಲಿಂದ್ರೆ ಎಲ್ಲದಕ್ಕೂ ಟೈಮ್ ಕೊಟ್ಟು ಹಿಂಗೆ ಇನ್ನೊಂದೆರಡು ಮೊದಲು ಹೆಂಗೆ ವಿಡಿಯೋ ಮಾಡ್ತಿದ್ದೆ ಹಂಗೆ ವಿಡಿಯೋ ಮಾಡಿ ಎವ್ರಿ ವೀಕ್ ಒಂದು ವಿಡಿಯೋ ಬಿಡೋಕೆ ಟ್ರೈ ಮಾಡ್ತೀನಿ. ಇವತ್ತೇನಪ್ಪ ಅಂತಂತಂದ್ರೆ ಇವತ್ತು ನಮ್ಮದು ಸ್ಪೆಷಲ್ ಡೇ ಏನಂತಂದ್ರೆ ಮಹಾಶಿವರಾತ್ರಿ. ನಿಮಗೂ ಎಲ್ಲರಿಗೂ ಗೊತ್ತಿದ್ದಿದ್ದೆ ಐತಿ. ಶಿವಾಗ ನಾ ಎಷ್ಟು ಆರಾಧಿಸೀನಿ. ಇಲ್ಲಿ ನೋಡ್ರಿ ಟ್ಯಾಟೂನು ಹಾಕ್ಸೀನಿ ದೊಡ್ಡದು. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ. ಸೊ ನನಗೆ ಶಿವ ಅಂದ್ರೆ ಭಾಳ ಇಷ್ಟ. ಸೊ ನನ್ನ ವೀಡಿಯೋಸು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಶಿವ ಯಂತ್ರನ. ಸೊ ಅದಕ್ಕೆ ಇವತ್ತು ಮಹಾಶಿವರಾತ್ರಿ ದಿವಸ ನಾನು ಈಗ ಟೈಮ್ 5:30 ಆಗೈತಿ. ಈಗ 5:30 ಆಗೈತಿ. ಇಲ್ಲೇ ನಮ್ಮ ಮನೆ ಕಡೆ ಇರುವಂಥದ್ದು ವಿಶ್ವನಾಥ್ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂತ ಮಾಡೀನಿ. ಫಸ್ಟ್ ಅಭಿಷೇಕ ಮಾಡಿಸ್ಬೇಕಂತ ಐತಿ. ಅದಕ್ಕೆ ನಾನು ಮತ್ತು ನನ್ನ ವೈಫ್ ಡಾಕ್ಟರ್ ಅವರು ರೆಡಿ ಆಗ್ಯಾರ. ಸೊ ನೋಡ್ಬೋದು ನೀವು ಇಲ್ಲೇ. ಅದಕ್ಕೆ ಇಬ್ಬರು ಕೂಡ ಹೋಗ್ಬೇಕಂತದೇವಿ. ಸೊ ಬರ್ರಿ ಎಲ್ಲ ನೋಡೋಣ ಅಂತಂತಂದು ಇವತ್ತು ಏನೇನು ಮಾಡ್ತೀನಿ ಅನ್ನೋದೊಂದು ಮಿನಿ ಲಾಗ್ ಮಾಡ್ತೀನಿ ನಾನು. ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅನ್ನೋದು ಹೇಳೋದು ನೆನಪಾರಿದೆ. ಇವತ್ತು ನಿಮಗೆ ನಾನು 1 ಮುಖಿ ಯಂತ್ರ ಹಿಡಿದು 16 ಮುಖಿ ನಾನು ರುದ್ರಾಕ್ಷಿಗಳನ್ನು ತೋರಿಸ್ತೀನಿ. ಅದನ್ನು ನೀವು ಒರಿಜಿನಲ್ ರುದ್ರಾಕ್ಷಿ ಹೆಂಗೆ ಇರ್ತೈತಿ, ಆಮೇಲೆ ರುದ್ರಾಕ್ಷಿನ ಹೆಂಗೆ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಅದು ವಿಡಿಯೋ ಒಳಗೆ ಹಾಕ್ತೀನಿ. ಸೊ ಇದೇ ಮಹಾಶಿವರಾತ್ರಿದ ಸ್ಪೆಷಲ್. ಸೊ ನೋಡಿರಿ, ಫುಲ್ ವಿಡಿಯೋ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಯಾವುದೋ ವಿಡಿಯೋ ಹಾಕ್ಲಾರ್ದಕ್ಕೆ ಬೇಜಾರಾಗಬೇಡ್ರಿ. ಮೊದಲೇನು ಸಪೋರ್ಟ್ ಮಾಡ್ತಿದ್ರಿ ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾಪಿ ಶಿವರಾತ್ರಿ. वराहरूपं देववरीष्टं परस्मितवदनं रक्षदन्तदर रक्षाकवचम् ओम प्राणाय स्वाहा गुणाय स्वाहा सुमनाय स्वाहा ब्रह्मणे स्वाहा नैवेद्यं च केशरं समर्पयामि. ಈಗ ನೋಡಿದ್ರಿ, ಈಗ ಜಸ್ಟ್ ಅಭಿಷೇಕ ಮುಗಿಸ್ಕೊಂಡ್ ಬಂದ್ವಿ ನಾವು. ಈಗ ನೆಕ್ಸ್ಟ್ ನಿಮ್ಗೆ ರುದ್ರಾಕ್ಷಿಗಳು ತೋರಿಸ್ತೀನಿ ಅಂತಂದಿದ್ದೆ. ಅದು ಬೆಳಗಾವ್ನಾಗ ಐತಿ ಅವ್ರದ್ದು. ಆ್ಯಕ್ಚುಲಿ ಶಾಪ್ ಅದು ಬೆಳಗಾವ್ನಾಗ ಫಿಕ್ಸ್ ಅಲ್ಲೇ ಇರ್ತಿತ್ತಂತೆ. ನಾ ಫಸ್ಟ್ ಎಕ್ಸಿಬಿಷನ್ ಅಂತ ಮಾಡಿದ್ದೆ, ಬಟ್ ಅದು ಎಕ್ಸಿಬಿಷನ್ ಅಲ್ಲ, ಶಾಪ್ ಅಲ್ಲೇ ಐತಿ. ಅದು ಅಡ್ರೆಸ್ ನಿಮಗೆಲ್ಲ ಮೆನ್ಷನ್ ಮಾಡ್ತೀನಿ. ಬರ್ರಿ ಅಲ್ಲಿ ಹೋಗೋಣ. 1-16 ಮುಖಿ ರುದ್ರಾಕ್ಷಿಗಳು ತೋರಿಸ್ತೀನಿ. ಆ ರುದ್ರಾಕ್ಷಿ ಹೆಂಗೆ ರೀಡ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಬರ್ರಿ ರುದ್ರಾಕ್ಷಿ ನೋಡಕ್ಕೆ ಹೋಗೋಣ. ಇದು ನೋಡ್ರಿ, 1 ಮುಖಿ ರುದ್ರಾಕ್ಷಿ ಅರ್ಧ ಚಂದಪ್ಪಗತೆ ಇರ್ತೈತಿ. ಇದು ಅರ್ಧ ಚಂದಪ್ಪಗತೆ ಇದ್ದಿದ್ದಕ್ಕೆ ಇದನ್ನ 1 ಮುಖಿ ರುದ್ರಾಕ್ಷಿ ಅಂತ ಕರೀತಾರ. ಇಷ್ಟು ತಗೊಂಡದ ನೋಡ್ರಿ ಇಲ್ಲಿ. ಇದು 2 ಮುಖಿ ರುದ್ರಾಕ್ಷಿನ ಹೆಂಗೆ ರೀಡ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ ಇಲ್ಲೊಂದು ಲೈನ್ ಐತಿ, ಇತ್ತಾಗ ಇನ್ನೊಂದು ಲೈನ್ ಬರ್ತೈತಿ ನೋಡ್ರಿ. ಇದು 2 ಲೈನ್. ಆಮೇಲೆ ಹಿಂಗೆ ಮೇಲೆ ನೋಡಿದ್ರೆ 2 ಲೈನ್ ಇರ್ತೈತಿ. ಅದಕ್ಕೆ 2 ಮುಖಿ ರುದ್ರಾಕ್ಷಿ ಅಂತಾರೆ. ರುದ್ರಾಕ್ಷಿಗಳನ್ನ ಹಿಂಗೆ ರೀಡ್ ಮಾಡೋದು. ಹಿಂಗೆ ನೆಕ್ಸ್ಟ್ ನಿಮಗೆ 3 ಮುಖಿ 4 ಮುಖಿ 5 ಮುಖಿ ಎಲ್ಲ ತೋರಿಸ್ತೀನಿ ನೋಡ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ 2 ಲೈನ್ ಇದ್ದಿದ್ದಕ್ಕೆ ಇದಕ್ಕೆ 2 ಮುಖಿ ರುದ್ರಾಕ್ಷಿ ಅಂತಾರೆ. ಇದು 3 ಮುಖಿ ರುದ್ರಾಕ್ಷಿ. ಆಗಲ್ಲ ಹೆಂಗೆ 2 ಮುಖಿದ 2 ಲೈನ್ ಇತ್ತಲ್ಲ, ಹಂಗೆ ಇದಕ್ಕೆ ನೋಡ್ರಿ. ಇದಕ್ಕೆ ನೋಡ್ರಿ, ಇಲ್ಲಿ 3 ಲೈನ್ ಅದಾವು. 1 2 3. ಸೊ ಅದಕ್ಕೆ ಇದು 3 ಮುಖಿ ರುದ್ರಾಕ್ಷಿ ಅಂತಾರೆ. 3 ಲೈನ್ ಇರ್ತಾವೆ ಅದಕ್ಕೆ 3 ಮುಖಿ ರುದ್ರಾಕ್ಷಿ. ಹಿಂಗೆ ರುದ್ರಾಕ್ಷಿನ ರೀಡ್ ಮಾಡ್ಬೇಕು ನೀವು. ಈಗ ನೆಕ್ಸ್ಟ್ ಇದು ನೋಡ್ರಿ 4 ಮುಖಿ ರುದ್ರಾಕ್ಷಿ. ಇದಕ್ಕೆ 4 ಲೈನ್ ಇರ್ತಾವೆ ನೋಡ್ರಿ. ಇಲ್ಲಿ 1 2 3 4. ಇದು 4 ಮುಖಿ ರುದ್ರಾಕ್ಷಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೇಕು ಹೆಂಗೆ ರುದ್ರಾಕ್ಷಿನ ರೀಡ್ ಮಾಡ್ಬೇಕಂತಂದು. ನೋಡ್ರಿ 4 ಮುಖ ಅದಾವ, ಅದಕ್ಕೆ 4 ಮುಖಿ ರುದ್ರಾಕ್ಷಿ ಇದು. ನೆಕ್ಸ್ಟ್ ಇದು 5 ಮುಖಿ ರುದ್ರಾಕ್ಷಿ. ಈಗ ನೋಡ್ರಿ 1 2 3 4 5 ಲೈನ್ ಅದಾವು. ಸೊ ಅದಕ್ಕಿದೆ 5 ಮುಖಿ ರುದ್ರಾಕ್ಷಿ. ಇದು ಎಲ್ಲರೂ ಕಾಮನ್ ಹಾಕೊಂತಾರ 5 ಮುಖಿ ರುದ್ರಾಕ್ಷಿನ. ಇದು 5 ಮುಖಿ ರುದ್ರಾಕ್ಷಿ 5 ಲೈನ್ ಅದಾವ.
ನೆಕ್ಸ್ಟ್ ನಿಮಗೆ 6 ಮುಖಿ ರುದ್ರಾಕ್ಷಿ 6 ಲೈನ್ ಇರ್ತಾವೆ ಇದ್ರಾಗ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ರುದ್ರಾಕ್ಷಿ ನೀವು 1 to 16 ಒಳಗೆ ಯಾವ್ದು ಬೇಕಾದ ರುದ್ರಾಕ್ಷಿನೂ ಹಾಕೋಬೋದು. ಅದಕ್ಕೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬಟ್ ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ಗುರುಗಳನ್ನ ಒಂದ್ಸಲ ಕೇಳ್ಕೊಂಡ್ಬಿಡ್ರಿ, ಕೇಳ್ಕೊಂಡು ಹಾಕೋರಿ, ಹಂಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇದೆ 7 ಮುಖಿ ರುದ್ರಾಕ್ಷಿ. 7 ಮುಖಿ ರುದ್ರಾಕ್ಷಿನ ಲಕ್ಷ್ಮೀ ರುದ್ರಾಕ್ಷಿ ಅಂತಾರೆ. ಇದನ್ನ ಎಲ್ಲರೂ ಹಾಕೋಬಹುದು. 7 ಲೈನ್ ಇರ್ತಾವೆ ನೋಡ್ರಿ, 1 2 3 4 5 6 7. ಸೊ ನಿಮ್ಮ ಗುರುಗಳನ್ನ ಕೇಳಿ ಒಮ್ಮೆ ಇದನ್ನ ಹಾಕೊಂಡ್ಬಿಡ್ರಿ. 7 ಮುಖಿ ರುದ್ರಾಕ್ಷಿ ಯೂಶಲಿ ರೆಫರ್ ಫಾರ್ ಲಕ್ಷ್ಮಿ ಅಂತಾರೆ. ಅದಕ್ಕೆ ನಿಮ್ದು ಒಂದ್ಸಲ ಗುರುಗಳನ್ನ ಕೇಳ್ಕೊಂಡು ನೀವು ಇದನ್ನ ಹಾಕೋಬಹುದು. ಇದು 7 ಮುಖಿ ರುದ್ರಾಕ್ಷಿ, 7 ಲೈನ್ ಇರ್ತಾವೆ. ನೆಕ್ಸ್ಟ್ 8 ಮುಖಿ ರುದ್ರಾಕ್ಷಿ. ಇದು ಸ್ವಲ್ಪ ದೊಡ್ಡದಿರ್ತೈತಿ ಸೈಜ್ ಒಳಗೆ, 8 ಲೈನ್ ಇರ್ತಾವೆ. ಇದಕ್ಕೆ 7 ಮುಖಿ ಹಂಗೆ ಲಕ್ಷ್ಮಿಗೆ ಪ್ರಿಫರ್ ಆಗ್ತೈತಲ್ಲ, ಹಂಗೆ ಎಲ್ಲ ರುದ್ರಾಕ್ಷಿನೂ ಒಂದೊಂದು ಇದಕ್ಕೆ ಪ್ರಿಫರ್ ಮಾಡ್ತಾರೆ. ಅದನ್ನು ನಾನು ನಿಮಗೆ ಲಾಸ್ಟಿಗೆ ಎಲ್ಲ ಮೆನ್ಷನ್ ಮಾಡ್ತೀನಿ, ಅದನ್ನು ಫುಲ್ಲಾಗಿ ನೋಡ್ರಿ ವಿಡಿಯೋನ. ಇದು 8 ಮುಖಿ. ನೆಕ್ಸ್ಟ್ ಇದು 9 ಮುಖಿ ರುದ್ರಾಕ್ಷಿ. ಇದಕ್ಕೆ 9 ಲೈನ್ ಇರ್ತಾವೆ. 1 2 3 4 5 6 7 8 9. ಅದಕ್ಕೆ ಇದು 9 ಮುಖಿ ರುದ್ರಾಕ್ಷಿ ಅಂತಾರೆ. 9 ಲೈನ್ ಅದಾವಲ್ಲ ಅದ್ರ ಸಂಬಂಧ. ನೆಕ್ಸ್ಟ್ ಇದು 10 ಮುಖಿ ರುದ್ರಾಕ್ಷಿ. 10 ಲೈನ್ ಇರ್ತಾವೆ. ಅದಕ್ಕೆ ಇದನ್ನು 10 ಮುಖಿ ರುದ್ರಾಕ್ಷಿ ಅಂತ ಹೇಳ್ತಾರೆ. ನೋಡ್ರಿ 10 ಲೈನ್ ಅದಾವ ಕರೆಕ್ಟ್. ನೆಕ್ಸ್ಟ್ ಇದು 11 ಮುಖಿ. 11 ಮುಖಿ ರುದ್ರಾಕ್ಷಿ 11 ಲೈನ್ ಇರ್ತೈತಿ. ಸ್ವಲ್ಪ ಇದು ದೊಡ್ಡ ಸೈಜ್ ಬರ್ತೈತಿ. 11 ಅಲ್ಲ, ಅದಕ್ಕೆ 11 ಲೈನ್ ಅದಾವ ನೋಡ್ರಿ. ಎಕ್ಸಾಕ್ಟ್ 11 ಲೈನ್ ಇರ್ತಾವೆ. ಇದಕ್ಕೆ 11 ಮುಖಿ ರುದ್ರಾಕ್ಷಿ ಅಂತ ಕರೀತಾರೆ. ಇದು 12 ಮುಖಿ ರುದ್ರಾಕ್ಷಿ. ಎಕ್ಸಾಕ್ಟ್ ನಿಮಗೆ 12 ಲೈನ್ ಸಿಗ್ತಾವೆ ಇದ್ರಾಗ. ಅದಕ್ಕೆ ಇದನ್ನ 12 ಮುಖಿ ರುದ್ರಾಕ್ಷಿ ಅಂತ ಕರೀತಾರೆ. 12 ಲೈನ್ ಇರ್ತೈತಲ್ಲ ಅದರ ಸಂಬಂಧ. ಇದು 13 ಮುಖಿ ರುದ್ರಾಕ್ಷಿ. 13 ಲೈನ್ ಇರ್ತಾವೆ. ಇದು ಸ್ವಲ್ಪ ಕಾಸ್ಟ್ಲಿ ಬೀಳ್ತೈತಿ. ಇದು 13 ಮುಖಿದು 13 ಲೈನ್ ಇರ್ತೈತಿ. ಇದಕ್ಕೆ 13 ಮುಖಿ ರುದ್ರಾಕ್ಷಿ ಅಂತ ಕರೀತಾರೆ. ಇದು ನೆಕ್ಸ್ಟ್ 14 ಮುಖಿ ರುದ್ರಾಕ್ಷಿ. 14 ಲೈನ್ ಇರ್ತಾವೆ. ಅದಕ್ಕೆ 14 ಮುಖಿ ರುದ್ರಾಕ್ಷಿ ಅಂತಾರೆ. ಇದು ಲಾಸ್ಟ್ ಇವ್ರ ಶಾಪ್ನಾಗ ಇದ್ದಿದ್ದು 14 ಮುಖಿದು. ಅದಕ್ಕೆ ಲಾಸ್ಟ್ ಇದು 14 ಮುಖಿ ತನ ತೋರಿಸಾತೀನಿ. 14 ಲೈನ್ ಇದ್ದಿದ್ದಕ್ಕೆ 14 ಮುಖಿ ರುದ್ರಾಕ್ಷಿ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಇದು ಗಣೇಶ ರುದ್ರಾಕ್ಷಿ ಅಂತಂದು ಸೇಮ್ ಗಣಪತಿದು ಸೌಂಡ್ ಹೆಂಗೆ ಇರ್ತೈತಲ್ಲ ಸೇಮ್ ಹಂಗೆ ಇರ್ತೈತಿ ಇದು ರುದ್ರಾಕ್ಷಿ. ನೋಡ್ಬೋದು ನೀವು ಈಗಲೇ ನೋಡ್ರಿಲ್ಲದ ಸೌಂಡ್ ಸೇಮ್ ಗಣಪತಿದು ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ ಇದು ರುದ್ರಾಕ್ಷಿ. ತಡ್ರಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡ್ರಿಲ್ಲದ ಸೇಮ್ ಗಣಪತಿ ಸೌಂಡ್ ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ ಇದು ಗಣೇಶ್ ರುದ್ರಾಕ್ಷಿ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಇದು ಗೌರಿಶಂಕರ್ ರುದ್ರಾಕ್ಷಿ. ಗೌರಿಶಂಕರ್ ರುದ್ರಾಕ್ಷಿ ಅಂದ್ರಪ್ಪ ಇದು ಪರಮೇಶ್ವರ ಮತ್ತು ಪಾರ್ವತಿನ ರಿಪ್ರೆಸೆಂಟ್ ಮಾಡ್ತೈತಿ. ಅದಕ್ಕೆ ಇದನ್ನ ಗೌರಿಶಂಕರ ರುದ್ರಾಕ್ಷಿ ಅಂತ ಕರೀತಾರೆ. ನೋಡ್ರಿ ಹಿಂಗಿರ್ತಾವ ಗೌರಿಶಂಕರ್ ರುದ್ರಾಕ್ಷಿ. ನೆಕ್ಸ್ಟ್ ಇದು ದೇವಿ ಗಣೇಶ್ ರುದ್ರಾಕ್ಷಿ ಅಂತಂದು ನೋಡ್ರಿ ಇದು ಹೆಂಗೈತಿ. ಇದಕ್ಕೆ ದೇವಿ ಗಣೇಶ್ ರುದ್ರಾಕ್ಷಿ ಅಂತಾರೆ. ನ್ಯಾಚುರಲ್ ಎಲ್ಲ ರುದ್ರಾಕ್ಷಿಗಳು ಹೆಂಗದಾವ ನೋಡ್ರಿ, ಫುಲ್ಲು ನ್ಯಾಚುರಲ್ ರುದ್ರಾಕ್ಷಿಗಳು ಇವೆಲ್ಲ. ಇದಕ್ಕೆ ದೇವಿ ಗಣೇಶ ರುದ್ರಾಕ್ಷಿ ಅಂತ ಕರೀತಾರೆ. ಲಾಸ್ಟ್ ಗರ್ಭ ಗೌರಿ ಶಂಕರ್ ಅಂತಂದು ಇದು ಇವ್ರ ಕಡೆ ಇದ್ದಿದ್ದ ಲಾಸ್ಟ್ ಕಲೆಕ್ಷನ್. ಇದು ಒಂದ್ರೊಳಗೆ ಒಂದಿರ್ತೈತಿ ಇದು. ಅದಕ್ಕೆ ಗರ್ಭ ಗೌರಿ ಶಂಕರ ರುದ್ರಾಕ್ಷಿ ಅಂತಾರೆ. ಇದಕ್ಕೆ ಗೌರಿ ಶಂಕರ್ ಹೆಂಗೈತಲ್ಲ ಅದೇ ಟೈಪ್, ಬಟ್ ಒಂದು ದೊಡ್ಡದು ಒಂದು ಸಣ್ಣದಿರ್ತೈತಿ. ಅದಕ್ಕೆ ಇದನ್ನ ಗರ್ಭ ಗೌರಿ ಶಂಕರ್ ರುದ್ರಾಕ್ಷಿ ಅಂತ. ಇವ ನೋಡ್ರಿ 1 to 16 ಮುಖಿ 21 ಮುಖಿ ತನ ಆದವ ರುದ್ರಾಕ್ಷಿಗಳು. ಮತ್ತು ಇವೆಲ್ಲ ಅವ್ರ ಶಾಪ್ ಒಳಗಿಂದ ಕಲೆಕ್ಷನ್ಸ್. ಸ್ಫಟಿಕ ಅಂತಾರಲ್ಲ ಅವು ಇವೆಲ್ಲ. ಆಮೇಲೆ ರುದ್ರಾಕ್ಷಿನ ಹೆಂಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ಐತಿ ಇಲ್ಲೇ ಫೋಟೋ. ಇವನ್ನೆಲ್ಲ ಹಾಕ್ತೀನಿ ನಾನು. ಇವೆಲ್ಲ ರುದ್ರಾಕ್ಷಿ ಮಾಲ ಇವು. ಲಾಸ್ಟಿಗೆ ಡಿಸ್ಕ್ರಿಪ್ಷನ್ ಒಳಗೆ ಇವನ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಫುಲ್ ವಿಡಿಯೋ ನೋಡಿ
ಎಲ್ಲನೂ ತಿಳ್ಕೊರಿ. ಇನ್ಫಾರ್ಮೇಷನ್ ಯಾವ ರುದ್ರಾಕ್ಷಿ ಎದಕ್ಕೆ ಪ್ರಿಫರ್ ಮಾಡ್ತೈತಿ, ಹೆಂಗೆ ಏನಪ್ಪ ಅನ್ನೋದು ಎಲ್ಲ ಐತಿ. ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಫೋಟೋ ಹಾಕಿರ್ತೀನಿ, ನೋಡ್ರಿ. ಇವೆಲ್ಲ ಅವ್ರ ಶಾಪ್ ಒಳಗಿರೋ ಕಲೆಕ್ಷನ್ಸ್ ಇವೆಲ್ಲ ಮಾಲಾಗಳು, ರುದ್ರಾಕ್ಷಿ ಮಾಲಾ, ಸ್ಫಟಿಕ ಮಾಲಾ, ಆಮೇಲೆ ಟೈಗರ್ ಚೈನ್ ಅವೆಲ್ಲ ಅದಾವು. ಚೆಕ್ ಮಾಡಿರಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿದ್ರಿ ಬೆಳಗ್ಗೆ ಅಭಿಷೇಕ ಮಾಡಿದ್ದು ನೋಡಿದ್ರಿ. ಆಮೇಲೆ ರುದ್ರಾಕ್ಷಿಗಳ ಬಗ್ಗೆ ಹೇಳಿದೆ, ಅದನ್ನು ನೋಡಿದ್ರಿ ನೀವು. ಈಗ ಲಾಸ್ಟ್ ಕಡೆಯದು ಒಂದೇನು ಉಳಿದಿತ್ತಪ್ಪ ಅಂತಂದ್ರೆ ಶಿವನ ಕಡೆ ಹೋಗೋಣ. ಮತ್ತು ಇನ್ನೊಮ್ಮೆ ಲಾಸ್ಟ್ ಅಭಿಷೇಕ ಮಾಡಿಸೋಣ. ಫಸ್ಟ್ ಅಭಿಷೇಕ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಲಾಸ್ಟ್ ಅಭಿಷೇಕ ಮಾಡೋಣ ಅಂತಂದು ತಲೆಯಾಗಿ ಬಂದೈತಿ. ಅದಕ್ಕೆ ಲಾಸ್ಟ್ ಅಭಿಷೇಕ ಕಡೆ ಹೊಂಟೀವಿ ನಾವೀಗ. ರಾತ್ರಿ ಆಗೈತಿ, ನೋಡ್ಬೋದು ನೀವು ಈಗಿಲ್ಲೇ. ಸೊ ರುದ್ರಾಕ್ಷಿ ಬಗ್ಗೆ ಏನಾರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ನಾ ಕೊಟ್ಟಿದ್ದ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ಕಡೆ ಭಾಳ ವೆರೈಟೀಸ್ ಎಲ್ಲ ರುದ್ರಾಕ್ಷಿಗಳು ಅದಾವೆ. ನಿಮ್ಗೆ ಹುಬ್ಳಿ ಒಳಗೂ ಅವ್ರು ಎಕ್ಸಿಬಿಷನ್ಸ್ ಇಡ್ತಾರೆ. ಅವ್ರು ಇಟ್ಟಾಗ ನಿಮ್ಗೆ ನಂಬರ್ ಸೇವ್ ಮಾಡ್ಕೊರಿ. ಅವ್ರ ಸ್ಟೇಟಸ್ ಇಟ್ಟಿದ್ದೆಲ್ಲ ನಿಮ್ಗೆ ಗೊತ್ತಾಗ್ತೈತಿ, ಎಲ್ಲೆಲ್ಲಿ ಅವ್ರದ್ದು ಎಕ್ಸಿಬಿಷನ್ ಇರ್ತೈತಿ ಅಂತಂದು. ಆಮೇಲೆ ಇಲ್ಪ ನಿಮಗೆ ಇಮಿಡಿಯೇಟ್ ಬೇಕಂತಂತಂದ್ರೆ ಬೆಳಗಾವಿನಾಗ ಅವ್ರದ್ದು ಆಫೀಸ್ ಐತಿ. ಅಡ್ರೆಸ್ಸು ನಿಮಗೆ ಮೆಸೇಜ್ ಮಾಡಿ ನಾನು ನೋಡ್ಬೋದು ನೀವು. ಅಲ್ಲೇ ಡಿಸ್ಕ್ರಿಪ್ಷನಾಗೆಲ್ಲ ಮೆನ್ಷನ್ ಮಾಡಿಟ್ಟೀನಿ. ಸೊ ಅದಕ್ಕೆ ಲೇಟ್ ಆಗೈತಿ, ಜಲ್ದಿ ಬರ್ರಿ. ಶಿವನ ಕಡೆ ಹೋಗೋಣ, ಹೋಗಿ ಲಾಸ್ಟ್ ಅಭಿಷೇಕ ಮಾಡೋಣ. ಜೈ ಮಹಾಕಾಲ್. ಎಲ್ಲ ನೋಡಿದ್ರಿ ಇವತ್ತು ಹೆಂಗೆ ನಾವು ಶಿವರಾತ್ರಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂತಂದು. ಫಸ್ಟ್ ಬೆಳಗ್ಗೆ ಆ್ಯಕ್ಚುಲಿ ಫಸ್ಟ್ ಪೂಜೆ ಮಾಡ್ಬೇಕಂತಿದ್ವಿ, ಆದ್ರೆ ನಾವು ಅಂದ್ಕೊಂಡಿದ್ದಿಲ್ಲ ಇದುವರೆಗೆ ಅಷ್ಟೊಂದು ಮಂದಿ ಬಂದಿರ್ತಾರಂತಂದು ಫಸ್ಟ್ ಪೂಜೆ ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆ. ಅದಕ್ಕೆ ಏನು ಅಂದ್ಕೊಂಡ್ವಿ, ಲಾಸ್ಟ್ ಪೂಜೆ ಮಾಡೋಣ ಅಂತಂತಂದು ಅದಕ್ಕೆ ಈಗ ಜಸ್ಟ್ ಲಾಸ್ಟ್ ಪೂಜೆ ಮುಗಿಸ್ಕೊಂಬಂದ್ವಿ. ನೋಡ್ಬೋದು ನೀವು, ಟೈಮ್ 12 ಗಂಟೆ ಆಗೈತಿದೆ. ಈಗ ಜಸ್ಟ್ ಲಾಸ್ಟ್ ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಿಂಗೆ ನಾವು ಶಿವರಾತ್ರಿ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ನಿಮಗೂ ರುದ್ರಾಕ್ಷಿ ಬಗ್ಗೆ ಎಲ್ಲ ಐಡಿಯಾ ಬಂತು ಅನ್ಕೊತೀನಿ. ಒಂದು ಮುಖಿ ಅಂತ ಹಿಡ್ಕೊಂಡು 16 ಮುಖಿ ತನೂ ನಾನು ನಿಮ್ಗೆ ತೋರಿಸಿದೆ. ಸೊ ಸ್ವಲ್ಪ ನಿಮಗೂ ರುದ್ರಾಕ್ಷಿದ ಐಡಿಯಾ ಬಂದಿತ್ತು ಅಂದ್ಕೊತೀನಿ. ನಾನು ಅಲ್ಲೇ ನಂಬರ್ ಹಾಕಿರ್ತೀನಿ, ಅವ್ರ ಕಡೆ ರುದ್ರಾಕ್ಷಿಗಳನ್ನ ತೊಗೋರಿ. ಜೆನ್ಯೂನ್ ಪರ್ಸನ್ಸ್ ಅದಾರ, ನಾನು ತೊಗೊಂಡಿನಿ. ಗೌರಿ ಶಂಕರ್ ರುದ್ರಾಕ್ಷಿ ನೋಡ್ಬೋದು ನೀವು ಇಲ್ಲೇ. ಸೊ ನಿಮ್ಗೆ ಯಾವ್ದು ಬೇಕಾದ ರುದ್ರಾಕ್ಷಿ ನೀವು ತೊಗೋರಿ. ಇವತ್ತಿನ ಮಿನಿ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು. ಇಷ್ಟ ಇದೆ. ಸೊ ನೆಕ್ಸ್ಟ್ ಹಂಗೆ ವೀಡಿಯೋಸ್ ಬರ್ತಿರ್ತಾವೆ, ಎಂಜಾಯ್ ಮಾಡ್ಕೊತೀರಿ, ನೋಡ್ತಿರ್ರಿ, ಸಪೋರ್ಟ್ ಮಾಡ್ತಿರ್ರಿ. ಮೊದಲು ಹೆಂಗೆ ಮಾಡ್ತಿದ್ರಿ ಹಂಗೆ ಈಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಲಾಸ್ಟಿಗೆ ಹರ ಹರ ಮಹಾದೇವ್, ಜೈ ಮಹಾಕಾಲ್. ಥ್ಯಾಂಕ್ ಯು.